ಸ್ನೇಹಿತರೆ, ನೋಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸವರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ನಿಮಗೆಲ್ಲ ಗೊತ್ತೇ ಇದೆ, ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇದೆಲ್ಲ ನಮಗೆಲ್ಲ ಗೊತ್ತೇ ಇದೆ. ದರ್ಶನ್ ಇರುವಂಥ ಜೈಲಿನಲ್ಲಿ ಕೈದಿಗಳಿಗೆ ಏನೇನು ವ್ಯವಸ್ಥೆ ಇದೆ, ಊಟ, ದಿನಚರಿ, ಅವರ ಒಡನಾಟ ಮತ್ತು ಹೆಲ್ತ್ಗೆ ಏನೇನು ಫೆಸಿಲಿಟಿ ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಚೆನ್ನಾಗಿ ನೋಡೋಣ, ಸಂಪೂರ್ಣವಾಗಿ ನೋಡೋಣ. ಮೊದಲನೇದಾಗಿ ಬೆಳಗ್ಗೆ ಉಪಹಾರ ಅಂದರೆ ನಾಷ್ಟದಲ್ಲಿ ಕೈದಿಗಳಿಗೆ ಏನೇನು ಕೊಡಲಾಗುತ್ತದೆ. ಮೊದಲನೇದಾಗಿ ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತ್ ಮತ್ತು ಚಹಾ ಕೂಡ ನೀಡಲಾಗುತ್ತದೆ. ಇನ್ನು ಮಧ್ಯಾಹ್ನದಲ್ಲಿ ಅನ್ನ ಮತ್ತು ಜಾಸ್ತಿ ತರಕಾರಿ ಹಾಕಿ ಮಾಡಿದ ಸಾರು ಮತ್ತು ಮಜ್ಜಿಗೆ, ಮತ್ತು ಇನ್ನು ಅನ್ನ ಬೇಡವಾದಲ್ಲಿ ಮುದ್ದೆ ಹಾಗೂ ಚಪಾತಿ ಕೂಡ ಕೊಡ್ತಾರೆ. ಇನ್ನು ರಾತ್ರಿ ಸೇಮ್ ಅನ್ನ ಸಾರು, ಈ ಸಾರಿನಲ್ಲಿ ಜಾಸ್ತಿ ತರಕಾರಿ ಹಾಕಿರ್ತಾರೆ. ಇದು ರಾತ್ರಿ ವೇಳೆ 6:45 ಅವರಿಗೆ ಊಟ ಕೊಟ್ಟು ಅವರವರ ಬ್ಯಾರಕ್ಗಳಿಗೆ ವಿಶ್ರಾಂತಿ ಮಾಡಲು ಬಿಡ್ತಾರೆ. ಇನ್ನು ಮತ್ತು ಮಟನ್, ಚಿಕನ್ ಕೂಡ ಇರ್ತದೆ. ಮೊಟ್ಟೆ, ವಾರದಲ್ಲಿ 6 ದಿನ ತರಕಾರಿ ಊಟ ಇದ್ದರೆ 7ನೇ ದಿನ ಅದು ಶುಕ್ರವಾರ ದಿನ ಬಾಡು ಅಂದರೆ ಕುರಿ ಮಟನ್, ಮಾಂಸ ಮತ್ತು ಚಿಕನ್ ಕೂಡ ಇರ್ತದೆ. ಇದು ಚೇಂಜ್ ಆಗ್ತಾನೆ ಇರ್ತದೆ. ಒಂದು ವಾರ ಚಿಕನ್, ಒಂದು ವಾರ ಮಟನ್ ಹಾಗೂ ಮೊಟ್ಟೆ, ಹೀಗೆ ಚೇಂಜ್ ಆಗ್ತಾನೆ ಇರ್ತದೆ. ಇನ್ನು ನಾನ್ ವೆಜಿಟೇರಿಯನ್ ಕೈದಿಗಳು ಕೂಡ ಇರ್ತಾರಲ್ವ, ಅವರಿಗೆ ತರಕಾರಿ ಊಟದ ವ್ಯವಸ್ಥೆ ಇರ್ತದೆ ಮತ್ತು ಸ್ವೀಟ್ ಕೂಡ ಕೊಡ್ತಾರೆ. ನೋಡಿ, ಸ್ವೀಟ್ ಕೂಡ ಕೊಡ್ತಾರೆ ಕೈದಿಗಳಿಗೆ, ಏನೋ ದೊಡ್ಡ ಗಣಂದರೆ ಕೆಲಸ ಮಾಡಿರ್ತಾರಲ್ಲ. ಇನ್ನು ಕೈದಿಗಳ ಟೋಟಲ್ ಊಟ ಏನೇನು ಕೊಡ್ತಾರೆ, ಜಾಸ್ತಿ ಹಾಕಿ ಮಾಡಿದ ತರಕಾರಿ ಸಾಂಬಾರ್ ಮತ್ತು ಚಿಕನ್, ಮಟನ್, ಮುದ್ದೆ, ಮೊಟ್ಟೆ, ಚಪಾತಿ, ಬಾಳೆಹಣ್ಣು ಮತ್ತು ಇದರೊಂದಿಗೆ ಮೆಡಿಕಲ್ ಫೆಸಿಲಿಟಿ ಕೂಡ ಕೊಡ್ತಾರೆ. ಅವರಿಗೆ ಹೆಲ್ತ್ಗೋಸ್ಕರ ಚೆನ್ನಾಗಿರಲಿ ಅಂತ ಮೆಡಿಕಲ್ ಫೆಸಿಲಿಟಿ. ನೋಡಿ, ಇದು ಯಾರೋ ಒಬ್ಬ ಸಣ್ಣ ಮಕ್ಕಳಿಗೆ ಅದೇ ದುಡ್ಡನ್ನು ಅವ್ರಿಗೆ ಕೊಡೋ ಫೆಸಿಲಿಟಿನ ಒಂದು ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಏನೇನೋ ಆಗುತ್ತೆ. ಕೇಂದ್ರ ಸರ್ಕಾರ ವರ್ಷಕ್ಕೆ 7,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ ಕೈದಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಲು. ಎಷ್ಟು? 7,000 ಕೋಟಿ. ಇದು ಒಂದು ಸಣ್ಣ ಅಮೌಂಟ್ ಅಲ್ಲ. ಇದರಿಂದ ಎಷ್ಟೋ ಶಾಲೆಗಳನ್ನು ಕಟ್ಬೋದು, ಎಷ್ಟೋ ರೋಡ್ಗಳನ್ನು ಮಾಡ್ಬೋದು, ಸಣ್ಣ ಸಣ್ಣ ರೋಡ್ಗಳನ್ನು. ಎಷ್ಟೋ ಮಕ್ಕಳು ವಿದ್ಯೆಗೆ ಖರ್ಚು ಮಾಡಿ ಅವರನ್ನು ಉದ್ಧಾರ ಮಾಡ್ಬೋದು. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಕೈದಿಗಳ ಮೇಲೆ ಖರ್ಚು ಮಾಡ್ತಾ ಇದೆ 7,000 ಕೋಟಿ. ಇನ್ನು ಜೈಲಿನಲ್ಲಿ ಕ್ಯಾಂಟೀನ್ ಕೂಡ ಇರ್ತದೆ. ಕೈದಿಗಳು ತಾವು ಅಲ್ಲಿಂದ ದುಡ್ಡು ಕೊಟ್ಟು ಅವರು ಏನು ಬೇಕಾದರೂ ಅಲ್ಲಿಂದ ಖರೀದಿ ಮಾಡ್ಬೋದು. ಆ ದುಡ್ಡು ಎಲ್ಲಿಂದ ಬರುತ್ತದೆ ಕೈದಿಗಳಿಗೆ ಅಂದರೆ, ಪರ್ಸ್ನಲಾಗಿ ಮನೆಯವರು ಕೂಡ 8,000 ಏನೋ ತಿಂಗಳಿಗೆ ಅವರ ಖಾತೆಗೆ ಹಾಕಬೇಕಾಗುತ್ತೆ. ಜೈಲಿನಲ್ಲಿ ಅವ್ರ ಖಾತೆಗಳಿರುತ್ತದೆ. ಆ ಖಾತೆಯಲ್ಲಿ ದುಡ್ಡು ಹಾಕಿದಾಗ ಅವರಿಗೆ ಕೂಪನ್ ಮೂಲಕ ಅದು ಅವರಿಗೆ ತಲುಪುತ್ತದೆ. ಆ ಕೂಪನ್ಗಳನ್ನು ಯೂಸ್ ಮಾಡಿ ಕ್ಯಾಂಟೀನ್ನಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಂಡ್ಕೊಂಡು ತಿನ್ಬೋದು ಅಥವಾ ಉಪಯೋಗ ಮಾಡ್ಬೋದು. ಇನ್ನು ಕ್ಯಾಂಟೀನ್ ಅದರ ಜೊತೆಗೆ ಕೈದಿಗಳಿಗೆ ಕೆಲಸ ಕೂಡ ಇರ್ತದೆ. ಯಾರು ಕೆಲಸ ಕೂಡ ಕೊಟ್ಟಿರ್ತಾರೆ ಜೈಲಿನಲ್ಲಿ, ಅದಕ್ಕೆ 524 ರೂಪಾಯಿ ಸಂಬಳ ಇರ್ತದೆ. ನೋಡಿ, 524 ರೂಪಾಯಿ ಸಂಬಳ ಅವರಿಗೆ ಡೈಲಿ ಕೂಲಿ ಕೊಡ್ತಾರೆ. ಮತ್ತು ಅದೇ ಒಬ್ಬ ರೈತನ ಸಾಲ ಮನ್ನಾ ಮಾಡಬೇಕಾದ್ರೆ ರೈತರು ಸ್ಟ್ರೈಕ್ ಮಾಡಬೇಕಾಗುತ್ತೆ. ಅವ್ರ ಹತ್ರ ಕೈ ಜೋಡಿ ಕೇಳ್ಕೋಬೇಕಾಗುತ್ತೆ ಗೌರ್ಮೆಂಟ್ ಸರ್ಕಾರ ಹತ್ರ, ನಮಗೆ ಸಾಲ ಮನ್ನಾ ಮಾಡಿ ಅಂತ. ನೋಡಿ, ಇದು ನಮ್ಮ ದೇಶದ ದುರ್ಭಾಗ್ಯ. ಸ್ನೇಹಿತರೆ, ಇದಾಗಿತ್ತು ದರ್ಶನ್ ಅವರು ಜೈಲು ಜೀವನದ ಅಥವಾ ಅವರು ಇರುವಂಥ ಜೈಲಿನ ವ್ಯವಸ್ಥೆ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ನೋಡಿ ಕನ್ನಡ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್.